ಒಂದು ಬಹಳ ಇನಿಷಿಯಲಿ ಎಲ್ಲರೂ ನೋಡೋ ಹಾಗೆ ಶ್ರೀಮತಿ ಸಿಂಧೂರ ಅಂತ ಟೈಟ್ಲ್ ಏನಿದೆ, ಆ, ಒಂದು ಸಣ್ಣ ಕುತೂಹಲ ಕೇಳಿಸುತ್ತೆ ಆ ಟೈಟ್ಲ್. ಯಾಕೆ ಶ್ರೀಮತಿ ಸಿಂಧೂರ ಅಂತ ನಾವು ಹೇಗೆ ನಮ್ಮ ಸಾಧಾರಣ ಜೀವನದಲ್ಲಿ ಈ ಅರಿಶಿನ ಕುಂಕುಮ ಅಥವಾ ಸಿಂಧೂರ ಅನ್ನೋದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ, ಬಹಳ ಮಾನ್ಯತೆ ಇದೆ ಅದಕ್ಕೆ. ಈ ನಮ್ಮ ಕಥೆಯಲ್ಲೂ ಕೂಡ ಆ ಒಂದು ಸಿಂಧೂರಕ್ಕೆ ಬಹಳ ದೊಡ್ಡ ಸ್ಟ್ರೆಂತ್ ಇತ್ತು, ಕತೆಗೆ ಬಹಳ ಮುಖ್ಯವಾಗಿರೋ ಅಂಶ ಆಗಿರೋದ್ರಿಂದ ಶ್ರೀಮತಿ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಜೊತೆಗೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್, ಮೂಲತಃ ಒಂದು ಊರಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಇದು. ಫ್ಯಾಮಿಲಿ ವ್ಯಾಲ್ಯೂಸ್ ಆಗ್ಬೋದು, ರಿಲೇಷನ್ಶಿಪ್ಸ್ ಆಗ್ಬೋದು, ಹಾಸ್ಯ ಆಗ್ಬೋದು, ಇವೆಲ್ಲವೂ ಕೂಡ ಈ ಕಥೆಯಲ್ಲಿ ಬಹಳ ಹೆಚ್ಚಾಗಿರೋದ್ರಿಂದ ಸುಮಾರು ದಿವಸಗಳ ನಂತರ ಈ ಥರ ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಆಪರೇಷನ್ ಸಿಂಧೂರ ಶ್ರೀಮತಿ ಸಿಂಧೂರಕ್ಕೆ ಸಂಬಂಧ ಇದೆ ಈ ಸಂಬಂಧನೇ ಆಪರೇಷನ್ ಸಿಂಧೂರ ಅಂದರೆ ಅದರ ಸಂದರ್ಭ ಬೇರೆ ಈ ಒಂದು ಸಿನಿಮಾಗೆ. ಬಟ್ ನೀವು ಕೇಳ್ತಿರೋದು ಸಹಜ, ಅದು ಸಿಂಧೂರ ಅಂತ ಬಂದ ತಕ್ಷಣ ಅದು ಥಾಟ್ ಬರೋದು ಸಹಜ. ಹಾಗಾಗಿ ಇದು ಶ್ರೀಮತಿ ಸುಂದರ, ಇದು ಕೇವಲ ಸಿನಿಮಾ ಅಂಡ್ ಜಸ್ಟ್ ಅಬೌಟ್ ಸಿನಿಮಾ. ಇದು ಯಾವ ಜಾನರದ ಸಿನಿಮಾ? ಫ್ಯಾಮಿಲಿ ಎಂಟರ್ಟೈನರ್. ಹೇಳಿ, ಪೋಸ್ಟರ್ ಅಲ್ಲಿ ಆಂಜನೇಯ ಇದೆ, ಸಣ್ಣ ಸಣ್ಣ ಒಂದು ಫ್ಯಾಂಟಸಿ ಕೂಡ ಇದೆ. ದೇರ್ ಇಸ್ ಅ ಸ್ಮಾಲ್ ಅಮೌಂಟ್ ಆಫ್ ಫ್ಯಾಂಟಸಿ. ಏನಕ್ಕೆ ಆ ಎಲ್ಲ ವಿಚಾರನ ಇವಾಗಲೇ ಏನಕ್ಕೆ ಹೇಳ್ತಿಲ್ಲ ಅಂದರೆ, ಮುಂದೆ ನಾವು ಪ್ರೆಸ್ ಮೀಟ್ಗಳು ಮಾಡಿದಾಗ ಒಂದೊಂದೇ ವಿಚಾರ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಂದು ಪ್ರೋಗ್ರೆಸ್ ಇರುತ್ತೆ ಸಿನಿಮಾ ಮಾಡೋದಕ್ಕೆ ಅನ್ನೋದು. ಸರ್, ಈಗ ನೀವು ಅವಾಗಿಂದ ಒಂದು ಎಲ್ಲ ಥರದ ಜಾನರ ಸಿನಿಮಾಗಳಲ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಸರ್. ಈ ಚಿತ್ರದಲ್ಲಿ ಎಷ್ಟು ವಿಭಿನ್ನವಾಗಿದೆ ಸರ್? ವಿಭಿನ್ನವಾಗಿ ಏನೂ ಮಾಡೋಕ್ಕಾಗಲ್ಲ ಸರ್, ವಿಶೇಷವಾಗಿ ಮಾಡ್ಬೋದು ಅಷ್ಟೇ, ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೋದು ಅಷ್ಟೇ. ವಿಭಿನ್ನವಾಗಿ ನಾವು ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಥರ ಕಥೆಗಳು ಬಂದಿದ್ದಾವೆ. ಅದೇನಾಗ್ಬಿಟ್ಟಿದೆ, ನಾವು ಮಾತಾಡಬೇಕಾದ್ರೆ ಯಾವಾಗಲೂ ವಿಭಿನ್ನ ಅಂತ ಅಂದು ರೂಢಿ ಆಗ್ಬಿಟ್ಟಿದೆ. ನಿಮ್ಮ ಪಾಪ ಕೇಳ್ಬೇಕಾದ್ರೆ ನೀವು ಹಾಗೆ ಕೇಳ್ತೀರಿ. ವಿಭಿನ್ನವಾಗಿ ನಾವು ಏನೂ ಮಾಡೋಕ್ಕಾಗಲ್ಲ, ವಿಶೇಷವಾಗಿ ಮಾಡ್ಬೋದು. ತುಂಬಾನೇ ಇಂಟೆನ್ಸ್ ಆಗಿ ನಾವು ಮಾಡೋ ಕಥೆನೇ ಒಂದು ಭಕ್ತಿ ಸಿನಿಮಾ ಆಗಿರ್ಬೋದು, ಒಂದು ಆ್ಯಕ್ಷನ್ ಸಿನಿಮಾ ಆಗಿರ್ಬೋದು, ಒಂದು ಲವ್ ಸ್ಟೋರಿ ಆಗಿರ್ಬೋದು, ಅಂದರೆ ಅದನ್ನ 100 ಥರ ಬಂದ್ಬಿಟ್ಟಿದೆ. ಅದನ್ನು ನಾವು ಎಷ್ಟು ವಿಶೇಷವಾಗಿ ಮಾಡ್ತೀವಿ, ಎಷ್ಟು ಒಳ್ಳೆ ಸೀನ್ಗಳನ್ನು ಅದಕ್ಕೆ ಹಾಕ್ತೀವಿ ಅನ್ನೋದು ಮಾತ್ರ ನಮ್ಮ ಜವಾಬ್ದಾರಿ. ಸರ್, ಈ ಕಡೆ ಇಲ್ಲ ಮೂಡಿಗೆರೆ, ಸಕಲೇಶ್ಪುರ, ಚಿಕ್ಕಮಂಗ್ಳೂರ ಎಲ್ಲ ಈ ಕಡೆ. ಟೋಟಲ್ ಎಷ್ಟು ಸಾಂಗ್ ಇದೆ ಸರ್? ಒಂದು 6 ಸಾಂಗ್ ಇದೆ. ರಾಜೇಶ್ ರಾಮನಾಥ್ ಸರ್ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಹೌದು, ಅವರು ಅಂದ್ರೆ ನನ್ನ ಸಿನಿಮಾಗಳಿಗೆ ಇತ್ತೀಚೆಗೆ ಒಳ್ಳೆ ಹಾಡುಗಳು ಬೇಕು ಅನ್ನೋ ಹಂಬಲ ನನಗೂ ಇತ್ತು. ಸೊ ರಾಜೇಶ್ ರಾಮನಾಥ್ ಸರ್ ಬಂದಿರೋದ್ರಿಂದ ಆಲ್ರೆಡಿ ಅವರು ಪ್ರೂವ್ ಮಾಡಿರುವಂಥ ಮ್ಯೂಸಿಕ್ ಕಂಪೋಸರ್, ಆಮೇಲೆ ಬಹಳ ಪ್ಯಾಷನೇಟ್ ಮ್ಯೂಸಿಕ್ ಕಂಪೋಸರ್ ಕೂಡ ಅವರು. ಸೊ ಹೂವಿಂದ ನಾರು ಸ್ವರ್ಗಕ್ಕೆ ಅನ್ನೋ ಹಾಗೆ ಅವರಿಂದ ನಮಗೂ ಕೂಡ ಒಂದು ಒಳ್ಳೆ ಯಶಸ್ಸು ಸಿಗಲಿ ಅಂತ. ಸರ್, ಈ ಕತೆ ಅಪ್ರೋಚ್ ಹೇಗೆ ಬಂತು ನಿಮಗೆ? ಕತೆ ಅಪ್ರೋಚ್ ಹೇಗೆ ಬಂತು ನಿಮಗೆ? ಇಲ್ಲ, ನನ್ನ ಅನಂತರಾಜು ಸರ್ ಜೊತೆ ನನ್ನ 2ನೇ ಸಿನಿಮಾ ಇದು. ಮುಂಚೆ ಕೆಲಸ ಮಾಡಿದ್ದೀನಿ. ಸೊ ಈ ಥರ ಏನಾರೋ ಸಿನಿಮಾ ಬಂದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮಾಡಬೇಕು ಅಂದಾಗ ನನ್ನನ್ನು ನೆನಪು ಮಾಡ್ಕೋತಾರೆ ಅವರು. ಸೊ ನಾನು ಅವ್ರಿಗೆ, ನಾಗಿರೆಡ್ಡಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಲ್ಮೋಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈ ಥರ ಲವ್ ಸಬ್ಜೆಕ್ಟ್ ಬೇರೆ ಥರ ಫ್ಯಾಮಿಲಿ ಬಿಟ್ಟು ಕಮರ್ಷಿಯಲ್ ಆಗಿ ಈ ಸಿನಿಮಾದಲ್ಲ? ಹೌದು, ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಸಿನಿಮಾದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ವ್ಯಾಲ್ಯೂಸು, ಒಂದು ಲವ್ ಸ್ಟೋರಿ, ಆ್ಯಕ್ಷನ್ನು ಎಲ್ಲವೂ ಇದೆ. ಎಸ್ ಇದಕ್ಕಿಂತ ಹಳೇದವರು ಮಸ್ತ್ ಮಜಾ ಮಾಡಿ ಫುಲ್ ಕಾಮಿಡಿ. ಅದು ಎಕ್ಸ್ಟ್ರಾರ್ಡಿನರಿ ಕಾಮಿಡಿ ವರ್ಕೌಟ್ ಆಗಿತ್ತು. ಕಾಮಿಡಿಯಲ್ಲಿ ನನಗೆ ಬಹಳ ಒಳ್ಳೆ ಹೆಸರು ಕೊಟ್ಟಂಥ ಸಿನಿಮಾ ಮಸ್ತ್ ಮಜಾ. ಇದು ಡಿಫ್ರೆಂಟ್ ಆಗಿ ಸರ್. ಸಿನಿಮಾ ಬಿಟ್ಟು ನಿನ್ನೆ ಕಾಂತಾರ ರಿಲೀಸ್ ಆಯಿತು, ನೋಡಿದ್ರೆ ಸರ್ ಹೇಗಿದೆ? ನೋಡಿಲ್ಲ, ಇನ್ನು ನೋಡಬೇಕು, ನೋಡ್ತೀನಿ. ನಾನು ಕಾಯ್ತಾ ಇದ್ದೆ, ಕಾಂತಾರಾಗ ನಾನು ಕಾಯ್ತಾ ಇದ್ದೆ. ಸೊ ನನಗೆ ಸಿನಿಮಾ ನೋಡಲೇಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಸೊ ನೋಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.